ಹೆಂಗ ಚಾನಲ್ ನಡೆಸ್ತಾರ. ಯತ್ನಾಳಂದು ಮುಗೀತು, ಏನಿದ್ರು ಆ ಹುಲಿ ಈ ಹುಲಿದೆ, ಉತ್ತರ ಕರ್ನಾಟಕ ಹುಲಿದು ಮುಗ್ದದ, ಮರಿ ಹುಲಿ ಆ ಹುಲಿ ಈ ಹುಲಿ ಅಂತ ಏನೋ ಅಂತಾರಲ್ಲ. ನಾ MLA ಆದಾಗ ವಿಧಾನಸಭೆದಾಗ ಪೊಲೀಸರೇ ಬಿಡ್ತಿದಿಲ್ಲ ನನಗೆ. ನಾ MLA ಏನ್ರಿ ಅಂತಿದ್ದೆ, ನಿಮ್ ಕಾರ್ಡ್ ತೋರಿಸಿರ್ತಿದ್ರು. ಮತ್ತೆ ನಮ್ಗೆ ಬಿಡುದೇ ಇಲ್ಲ, ಯಾಕಂದ್ರೆ ನಮ್ದು TRP ನಮ್ಮಿಂದ ಬರೋದು, ಅವರಿಂದ ಬರೋದಿಲ್ಲ. TRP ಚಾನಲ್ಗಳಿಗೆ ನಮ್ಮ ಬಿಟ್ಟರೆ ಬಿಡ್ತಾರ. ಯತ್ನಾಳ ಮಗಳೈತಿ ಅಂದೇನಿಲ್ಲ ನಂದರೆ ಇಲ್ಲ. ಮತ್ತೆ ಏನ್ ಸರಿ ಹೇಳ್ತೀರಿ? ಔರಂಗಜೇಬನ ಕಾಲಕ್ಕೆ ಏನ್ ಆದಂತದನ್ನ ತೆಗೆದು ಮತ್ತೊಂದು ಶಿವನ ದೇವಸ್ಥಾನ ಕಟ್ಟದಂತವ್ರು ಅಹಿಲಾಬಾಯಿ ಹೋಳ್ಕರ್, ಆ ಹೆಣ್ಮಗಳು ಒಮ್ಮೆ ಟ್ರಾಫಿಕ್ನಾಗ ಬಂದು ದಿಕ್ಕಾರ ಎತ್ತಾಗ ಅಂದ್ರು. ನಾಂದೆ ನೀವು ಬರೋಬ್ಬರಿ ಮಣ್ಣಾಗಿರ್ತಿರ್ತೇಳ್ರಿ ಅಂತ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಯಾವ ರೀತಿ ಒಕ್ಕಲಿಗ ಸಮಾಜಕ್ಕೆ OBC ಕೊಟ್ಟಾರ, ಹಂಗ ಮೊನ್ನೆ ನಾವು ಹೋದಾಗ ಹೇಳಿ ನಮ್ಮ ಅಮಿತ್ ಶಾ ಅವರಿಗೆ ಮೊನ್ನೆ ಕರೆಸಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಒಮ್ಮೊಮ್ಮೆ ಕರೆಸಲಾಕು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗ್ತದೆ. ಇಲ್ಕಂದ್ರೆ ಕರೀದಿಲ್ಲ, ಸುಮ್ಮನೆ ಅವ್ರು ಗೇಟ್ ಮುಂದೆ ಅಡ್ಡಾಡಿ ಬರ್ಬೇಕಾಗ್ತೈತೆ. ಕರ್ಸದ ನಾ ಹೇಳ್ದೆ, ನನಗೇನು ಕೊಡುದು ಬೇಡ್ರಿ, ನಾನು ಗುರ್ತೈತಿ, ನೀವು ಯಾರಿಗೆ ಕೊಡ್ತೀರನ್ನು ನನಗೆಲ್ಲ ಗೊತ್ತದ, ನೀವೇನು ಬೇಡ, ನಮ್ಮ ಲಿಂಗಾಯತರಿಗೆ ಕೇಂದ್ರದಲ್ಲಿ OBC ಕೊಡುವಂಥದ್ದು ಮಾಡ್ರಿ, ಹಾಲ ಮತದವರಿಗೆ ST ಕೊಡ್ರಿ ಸಾಕು. ಅವ್ರು ಹೇಳೋದ್ರೆಲ್ಲ ಈ ಚುನಾವಣೆ ಮುಗಿಲಪ್ಪ, ನಾವು 100ಕ್ಕೆ 100 ನಿನಗೇನು ಮಾಡ್ಲಿಕ್ಕಂದ್ರೂ ಪರವಾಗಿಲ್ಲ, ಮೀಸಲಾತಿ ಗ್ಯಾರಂಟಿ ಕೊಡ್ತೀನಿ ಅಂತ ವಚನ ತಗೊಂಡು ಬಂದ ಅಂತ ನಾನು ಬಂದಳು. ನಾ ಏನು ಲೋಕಸಭಾ ಆದ್ಮ್ಯಾಗ ನಾ ಅದು ಆಗ್ತೀನಿ ಇದು ಆಗ್ತೀನಿ ಅಂತ ಏನು ಹೇಳೋದಿಲ್ಲ. ಕೆಲವು ಮಾಧ್ಯಮದವರೇ ತಯಾರು ಮಾಡ್ತಾರೆ. ಲೋಕಸಭೆ ನಂತರ ಯತ್ನಾಳ ಭವಿಷ್ಯ ಏನು, ನೆಗೆಟಿವ್ ಬರೆಯೋ ಕೆಲವೊಂದು ಚಾನಲ್ಗಳು ಅದಾವು. ಅವರು ಹೆಂಗ ಚಾನಲ್ ನಡೆಸ್ತಾರ, ಯತ್ನಾಳಂದು ಮುಗೀತು, ಏನಿದ್ರು ಆ ಹುಲಿ ಈ ಹುಲಿದೆ, ಉತ್ತರ ಕರ್ನಾಟಕ ಹುಲಿದು ಮುಗ್ದದ, ಮರಿ ಹುಲಿ ಆ ಹುಲಿ ಈ ಹುಲಿ ಅಂತ ಏನೋ ಅಂತಾರಲ್ಲ. ಅವ್ರದೇ ನಡೀತೈತೆ, ನಡೀಲಿ, ನಮಗೇನು ಬೇಕಾಗಿಲ್ಲ. ನಮ್ಮ ಸಮುದಾಯಗಳಿಗೆ ಅನ್ಯಾಯ ಏನಾಗಿದೆ ಅದನ್ನ ನ್ಯಾಯ ಕೊಡುವಂತ ಸಲುವಾಗಿ ಹೋರಾಟ ಮಾಡ್ತೀವಿ ಹೊರತು ನಾ ಯಾರಿಗೂ ಹೋಗಿ ಎಂದೂ ಕೇಳಿಲ್ಲ. ನಾ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಮಂತ್ರಿ ಆಗ್ಬೇಕಾದ್ರೂ ನಾ ಹೋಗಿ ಕೇಳಿರ್ಲಿಲ್ಲ. ವಾಜಪೇಯಿ ಅವರು ನನ್ನ ಕರೆದು, ಅವಾಗೆಲ್ಲ ಒಳ್ಳೆ ರಾಜಕಾರಣಿಗಳು ಕೈಯಾಗಿತ್ತು, ಅವಾಗೆಲ್ಲ ತನ್ನ ಬೆಳೆಸಬಾರ್ದ ಅನ್ನೋರೆಲ್ಲ ಸೋತಿದ್ರು, ಯಾರು ಇರ್ಲಿಲ್ಲ. 7 ಮಂದಿ MP ಇದ್ದೀವ್ರಿ. ಶಿವಶಂಕರ್, ಪ್ರಮೋದ್ ಮಹಾಜನ್, ಅನಂತ್ ಕುಮಾರ್, ಬಸವರಾಜ್ ಪಾಟೀಲ್ ಸೇಡಮ್ಮು ಎಲ್ಲ ಕೂಡಿ ಯತ್ನಾಳ್ ಮಾಡಿದ್ರೆ ಒಳ್ಳೇದಾಗ್ತದೆ ಉತ್ತರ ಕರ್ನಾಟಕ. ಅಲ್ಲಿಂಗ ಸಣ್ಣ ಇದ್ದೆ, ಬಹಳ ಸಣ್ಣ ಹುಡುಗಿದ್ದೆ ಅವಾಗ, ಒಂದು 32-33 ವರ್ಷ ನಾವಿದ್ದೆ. ನಾ MLA ಆದಾಗ ವಿಧಾನಸಭೆದಾಗ ಪೊಲೀಸರೇ ಬಿಡ್ತಿದಿಲ್ಲ ನನಗೆ. ನಾ MLA ಏನ್ರಿ ಅಂತಿದ್ದೆ, ನಿಮ್ ಕಾರ್ಡ್ ತೋರಿಸಿರ್ತಿದ್ರು. ಮುಂದೆ ಕೇಂದ್ರ ಮಂತ್ರಿ ಆದ ವಾಜಪೇಯಿ ಅವ್ರ ಪುಣ್ಯದಿಂದ. ಯಾಕಂದ್ರೆ ನನ್ನ ಮುಗಿಸ್ಬೇಕನ್ನೋರು ಸೋತ್ ಬಿಟ್ಟಿದ್ರು ಚಿಂತಾಜನಕವಾಗಿ. ಅದಕ್ಕೆ ನಾ ಆದೆ. ಮುಂದೆ ಮತ್ತೆ ಎಲ್ಲೆಲ್ಲಿ ಸೋಲಿಸ್ಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು, ಸೋತೆ. ನಾನು ಹಂಗೆ ಬಿಡ್ಲೇ ಇಲ್ಲ. ನಾನು ಹಠ ಬಿಡದ ತ್ರಿವಿಕ್ರಮಣ ಅಂತ ಬೇತಾಳ ಕಥೆದಾಗ ಬರ್ತಲ್ಲ, ಅದ್ರ ಹಣ ಮತ್ತೆ ಹೆಗಲ ಮ್ಯಾಗ ಹಾಕೋದು, ಮತ್ತೆ ಹೊಂಡೋದು, ಮತ್ತೊಂದು ಕತೆ ಹೇಳೋದು, ಒಂದು ವಿಧಾನ ಪರಿಷತ್ ಗೆಲ್ಲೋದು, ಮತ್ತೊಂದು ಕತೆ ಹೇಳೋದು, ಮತ್ತೊಂದು ವಿಧಾನಸಭೆ ಗೆಲ್ಲೋದು ಮಾಡ್ಕೋತೇ ಬಂದಿಲ್ಲ. ಈಗೇನು ಮಾಡೋದು ಆಗೋದಿಲ್ಲ. ಮೊನ್ನೆನೆ ಕೊನೆಯದಿತ್ತು ನಮ್ದು ಹೊರಗೆ ಹಾಕೋ ಕಾರ್ಯಕ್ರಮ. ಅವ್ರ ಅಂದ್ರೆ ಮ್ಯಾಗಿನವ್ರು, ನೀನು ಹೊರಗೆ ಹಾಕಿ ಏನು ಮಾಡೋದಪ್ಪ, ಒಬ್ಬ ಗಟ್ಟಿಗೆ ಮಾತಾಡ್ತಿ ಕರ್ನಾಟಕದಾಗ ನೀ ಇರಬೇಕು ಇದ್ರಾಗತ್ತ. ಅದಕ್ಕೆ ಬಂಧುಗಳೇ, ನೀವು ಯಾರು ಹೆದರಬೇಡ್ರಿ. ನೀವೆಲ್ಲ ಎದಕ್ಕೆ ಬಂದಿರಪ್ಪ ಅಂದ್ರೆ ನಮ್ಮ ಸಮಾಜದ ಬಡವರಿಗೆ ಮೀಸಲಾತಿ ಕೊಡೋದ್ರ ಸಲುವಾಗಿ ಹೊರತು ಯಾರ ವಿರುದ್ಧನೂ ಅಲ್ಲ, ಯಾರ ಬೆಂಬಲಿಕ್ಕೂ ಅಲ್ಲ. ನೀವೆಲ್ಲ ಇಷ್ಟೇ ಸಣ್ಣ ಸಂಖ್ಯೆ ಇರ್ಬೋದು, ಅವ್ರ ಖುಷಿಯಾಗಿರ್ಬೋದು, ಅಲ್ಲಿ ಮ್ಯಾಗ ನೋಡ್ತಿರ್ತಾರೆ, ಅದನ್ನೆಲ್ಲ ತೆಗಿಸ್ತಿರ್ತಾರ. ಸಂಪೂರ್ಣ ವಿಫಲ ಆಯ್ತು ಇವತ್ತಿನ ಹೋರಾಟ ಅಂತ ಬರ್ಸ್ತಾರೆ. ಈಗ ನಾಳೆ TV ಹೋಗಿ ನೋಡ್ರಲ್ಲ, ವಿಫಲ ಆಯ್ತಂತ ಯಾರ TV ಅವ್ರು ಹೇಳ್ತಾರಂದ್ರ ಅಲ್ಲಿದು ಮ್ಯಾನೇಜ್ ಆಗೈತೆ ಆ TV ಅಂತ ತಿಳ್ಕೊಂಡ್ಬಿಡೋದು. ಹಿಂಗೆ ಚಾನೆಲ್ಗಳು ಹಿಂಗನೂ ಬರೀತಾವ ಹಿಂಗನೂ ಬರೀತಾವ. ಅವ್ರಿಗೆ ಹೆಂಗ್ ಬೇಕಾದು ನೀವು ಅವ್ರು ಹೇಳೋದ್ರ ಮ್ಯಾಗೆ ತಿಳ್ಕೊಬೇಕು, ನೀವು ಶಾಣೆ ಆಗ್ಬೇಕು. ಇವಾಗ ಏನೋ ಬುಕ್ಕಿಂಗ್ ಆಗೈತೆ ಅದು ಗಿರೇಕೆ ಅಂತ. ಮತ್ತೆ ನಮ್ಮನ್ನ ಬಿಡುದೇ ಇಲ್ಲ, ಯಾಕಂದ್ರೆ ನಮ್ದು TRP ನಮ್ಮಿಂದ ಬರೋದು, ಅವರಿಂದ ಬರೋದಿಲ್ಲ. TRP ಚಾನಲ್ಗಳಿಗೆ ನಮ್ಮ ಬಿಟ್ಟರೆ ಬಿಡ್ತಾರ. ಯತ್ನಾಳ ಮಗಳೈತಿ ಅಂದೇನಿಲ್ಲ ನಂದರೆ ಇಲ್ಲ. ಮತ್ತೆ ಏನ್ ಸರ್ ಹೇಳ್ತೀರಿ? ಮನೆ ದಿಲ್ಲಿಗೆ ಹೋಗಿದ್ರಲ್ಲ, ಚಾ ಕುಡಿದವ್ರೆ, ಚಾ ಕುಡಿಲಾರ್ದ ಏನ್ ಮತ್ತೆ ದಾರು ಕುಡಿತಾರ? ಪಾರ್ಲಿಮೆಂಟ್ನಾಗಿದ್ದು ಕುಡಿದಕ್ಕು
ಅದಕ್ಕೆ ಬಂಧುಗಳೇ, ಇವತ್ತು ನಾನು ಬಹಳ ಸಂತೋಷ ಆಗಿದ್ದ ಅಂದ್ರೆ ಶಿವಮೊಗ್ಗಕ್ಕೆ ಬಂದು ಮಾತಾಡುವಂತ ಅವಕಾಶ ನೀವೆಲ್ಲ ಕೊಟ್ಟರು, ನಾನು ಗುರುಗಳು ಕೊಟ್ಟಿದ್ರು. ಬಹಳ ಸಲ ಶಿವಮೊಗ್ಗಕ್ಕೆ ಬಂದಿನಿ. ಹಿಂದೆ ನಾನು JDS ಇದ್ದಾಗ ಒಮ್ಮೆ ಶಿಕಾರಿಪುರಕ್ಕೆ ಹೋಗಿದ್ದೆ. ಒಮ್ಮೆ ಶಿವಮೊಗ್ಗದಾಗ ಇಲ್ಲಿ ಯಾವುದೋ ಒಂದು ಸರ್ಕಲ್ದಾಗ ನನಗೆ ಒಂದಿಟ್ಟು ವೀರಶೈವ ಲಿಂಗಾಯತ ಏನೋ ವೀರಶೈವ ಮಹಾಸಭಾದವ್ರು ಒಮ್ಮೆ ಟ್ರಾಫಿಕ್ನಾಗ ಬಂದು ಧಿಕ್ಕಾರ ಎತ್ತಾಗಂದ್ರು. ನಾಂದೆ ನೀವು ಬರೋಬ್ಬರಿ ಮಣ್ಣಾಗಿಡ್ತಿತ್ತು ತಡ್ರಿ ತಂದ. ಶಿಕಾರಿಪುರದಾಗ ಇಡೀ IB-ಗೆನೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ರು. ಹಂಗೊಬ್ಬ ಭಯೋತ್ಪಾದಕರ ತಂದಂಗೆ ಆಗ್ತದೆ ಶಿವಮೊಗ್ಗಕ್ಕೆ ನಾವು ಬಂದ್ರೆ. ಇವತ್ತು ಹಂಗೆ ವಿಮಾನ ನಿಲ್ದಾಣದಿಂದ ಮುಂದೊಂದು ಪೊಲೀಸ್ ವ್ಯಾನು. ಯಾಕಂದ್ರೆ ಪೊಲೀಸ್ ಇಲಾಖೆದವ್ರಿಗೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ, ಯಾವುದೇ ತಪ್ಪು ಸಂದೇಶ ಹೋಗಬಾರ್ದು ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಅಂತೇಳಿ ಅವ್ರ ಒಂದು ಗೌರವದಿಂದ ಇವತ್ತು ಈ ಹೋರಾಟ ಶಾಂತ ರೀತಿಯಿಂದ ಶಿವಪ್ಪ ನಾಯಕರ ಒಂದು ಸರ್ಕಲ್ನಿಂದ, ಶಿವಪ್ಪ ನಾಯಕರು ನಮ್ಮ ಸಮಾಜದ ರಾಜರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ, ಇವರೆಲ್ಲ ನಮ್ಮ ಸಮಾಜದವರು. ಬೆಳವಡಿ ಮಲ್ಲಮ್ಮನವರು ಇಡೀ ಜಗತ್ತಿನಲ್ಲಿ ಮೊದಲನೇ ಮಹಿಳಾ ಸೈನ್ಯವನ್ನು ಕಟ್ಟಿದಂತ ಹೆಣ್ಮಗಳು, ಮೊದಲೇ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹೆಣ್ಣು ಮಗಳು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಬೆಳವಡಿ ಮಲ್ಲಮ್ಮನವರು ಶಿವಪ್ಪ ನಾಯಕರು ಈ ಭಾಗದಲ್ಲಿ ಆಡಳಿತ ಮಾಡಿದಂಥವ್ರು. ಅಲ್ಲಿ ಇಂದೂರಿನಲ್ಲಿ ಒಬ್ಬ ಮಹಾರಾಣಿ ಅದರವ್ರು, ಹಾಲಮತ ಸಮಾಜದವರು, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅಂತೇಳಿ. ಇವತ್ತೇನು ಕಾಶಿ ಇಷ್ಟು ಜೀರ್ಣೋದ್ಧಾರ ಆಗೈತಲ್ಲ, ಔರಂಗಜೇಬನ ಕಾಲಕ್ಕೇನು ಆದಂತದನ್ನ ತೆಗೆದು ಮತ್ತೊಂದು ಶಿವನ ದೇವಸ್ಥಾನ ಕಟ್ಟದಂಥವ್ರು ಅಹಿಲ್ಯಾಬಾಯಿ ಹೋಳ್ಕರ್. ಆ ಹೆಣ್ಮಗಳು ಹೆಣ್ಣು ಮಕ್ಕಳ ಕ್ಷತ್ರಿಯ ಕ್ಷಾತ್ರತೆ ಇರುವಂತ ಸಮಾಜ, ಪಂಚಮಸಾಲಿ ಮಲೆಗೌಡರ ಸಮಾಜ ಅನ್ನುವಂಥದ್ದು ನಾವು ನೆನಪಾಡಬಾರ್ದು. ಹೋರಾಟ ಮಾಡೋಣ. ನಮ್ಮ ಕಾಂಗ್ರೆಸ್ ಮಿತ್ರರು ಬಹಳ ಆಕ್ಟಿವ್ ಇದ್ರು ನಮ್ಮ BJP ಸರ್ಕಾರ ಇದ್ದಾಗ. ಅವರೆಲ್ಲ ಬಹಳ ಒತ್ತೇ ಕೊಡಬೇಕು, ಬೊಮ್ಮಾಯಿಯವರು ಎಚ್ಚರ ಹತ್ತಿದ್ರು. ಈಗೆಲ್ಲ ಗಪ್ಪಾಗಿಬಿಟ್ಟವ್ರು. ಈಗೇನಾರು ಕೇಳಿದ್ರೆ ಏನ್ ಮಾಡಿದ್ರಿ, ನಾವು ಆಡಳಿತ ಪಕ್ಷದಾಗ ಅದೀವಿ, ನಾವು ಏನೂ ಮಾತಾಡಕ್ ಬರೋದಿಲ್ಲ ಆತಾರೆ. ಮತ್ತೆ ನಾನು ಅವಾಗ ಬೊಮ್ಮಾಯಿರಿದ್ದಾಗ ನಾನು ವಿರೋಧ ಪಕ್ಷನಾಗಿದ್ದೇನ, ನನಗೂ ಆಸೆ ಇರಲಿಲ್ಲ ಮಂತ್ರಿ ಆಗ್ಬೇಕಂತೇಳಿ. ನನಗೂ ಆಸೆ ಇರಲಿಲ್ಲ ಏನೋ ರಾಜಕಾರಣದಾಗ. ನಾನು ಎತ್ತು ನಿಂತು ವಿಧಾನಸಭೆಯಲ್ಲಿ ಗುಡುಕ್ತಿದ್ದೆ. ಯಡಿಯೂರಪ್ಪನವರಿದ್ದಾಗೂ ಗುಡುಗೀನಿ, ಬೊಮ್ಮಾಯಿಯವ್ರ ಮನೆ ಮುಂದೆ ಉಪವಾಸ ಕೂತೀವಿ ನಾವು. ಪಕ್ಷ ರಾಜಕಾರಣ ಬೇರೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ, ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೇನೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಮುಂದಿನ ಸಲ ಏನು ಗುರುಗಳ ಕರೆ ಕೊಡ್ತಾರೆ, ನಾವು ದಾವಣಗೆರೆಯಲ್ಲಿ ಆದಷ್ಟು ಬೇಗನೆ ಶಿವಶಂಕರ್ ಅವರು, ನಮ್ಮ ಅಜಯ್ ಕುಮಾರ್ ಅವರು, ಎಲ್ಲ ದಾವಣಗೆರೆಯ ನಮ್ಮ ಸಮಾಜದವರು ಎಲ್ಲರ ಒಂದು ಸಹಕಾರದಿಂದ ಇನ್ನು ಕೆಲವೇ ದಿವಸದಲ್ಲಿ ದಾವಣಗೆರೆಯಲ್ಲಿ ಒಂದು ಸಭೆ ಮಾಡ್ತೀವಿ. ಈ ಹೋರಾಟ ರೂಪರೇಷೆ ತಯಾರು ಮಾಡಿ ಲೋಕಸಭೆ ಒಳಗಾಗಿ, ಚುನಾವಣೆ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡುವುದನ್ನ ಘೋಷಣೆ ಮಾಡಿ ನೋಟಿಫಿಕೇಶನ್ ಮಾಡಲಿಲ್ಲ ಅಂದ್ರೆ ನಾವು ಲೋಕಸಭೆಯಲ್ಲಿ ಏನು ಬುದ್ಧಿ ಕಲಿಸಬೇಕು ಅನ್ನೋಂಥದ್ದು ಈ ಸರ್ಕಾರಕ್ಕೆ ನಾವು ಕಲಿಸ್ತೇವೆ ಅಂತ ನಾವು ತಯಾರಾಗ್ತೀವಿ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।